ತುಲಾರಾಶಿಯವರ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂತಂದರೆ, ನಿಮಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ಬಂದು 8ನೇ ಮನೆಯಲ್ಲಿರ್ತಾನೆ. 8ನೇ ಮನೆಯಲ್ಲಿದ್ದಾಗ ನೀವು ಮಾಡೋವಂಥ ಕೆಲಸದಲ್ಲಿ ನಿಮಗೆ ಆಸಕ್ತಿಗಳಿರಲ್ಲ. ತುಂಬ ಹೆಂಗೆ ಅಂದರೆ ಒಂಥರ ಸೋಂಬೇರಿತನ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅದರಲ್ಲಿ 9ನೇ ಮನೆಯಲ್ಲಿ ಗುರುಗ್ರಹ ಇರ್ತಾನೆ. 3ನೇವನಾಗಿ 6ನೇವನಾಗಿ 9ನೇ ಮನೆಯಲ್ಲಿದ್ದಾಗ ಏನಂದರೆ ಸೋಂಬೇರಿತನ, ಕೆಲಸದಲ್ಲಿ ಮಾಡಿದ್ರೆ ಆಯಿತು ಬಿಡು, ನೋಡಿದ್ರಾಯ್ತು ಬಿಡು, ಏನೋ ಒಂದು ಕೊಟ್ಟರಾಯ್ತು ಬಿಡು ಅನ್ನೋದು ಮುಂದಕ್ಕೆ ತಳ್ತಾನೇ ಬರ್ತೀರ. ಅದರಲ್ಲಿ ಶುಕ್ರ ಬಂದು ನಿಮ್ಗೆ 8ನೇ ಮನೆಯಲ್ಲಿ ಕೂತ್ಕೊಂಡಾಗ, ನಿಮ್ಮ ರಾಶ್ಯಾಧಿಪತಿನೇ 8ನೇ ಮನೆಯಲ್ಲಿ ಕೂತ್ಕೊಂಡಾಗ ಅದು ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೋಂಬೇರಿತನ ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ. ಅದರಲ್ಲಿ 2ನೇ ಮನೆ ಅಧಿಪತಿ ಬಂದು ಕುಜಗ್ರಹ ಬಂದು ನಿಮಗೆ 6ನೇ ಮನೆಯಲ್ಲಿ ಶನಿ ಜೊತೆ ಸೇರಿರ್ತಾನೆ. ಶನಿ ಜೊತೆ ಸೇರಿದಾಗ ಏನಪ್ಪ ಆಗುತ್ತೆ ಅಂದರೆ ಸುಮ್ಮನಾದ್ರೂ ಕೋಪಗಳು ಜಾಸ್ತಿ ಬರುತ್ತೆ. ಹೆಂಗೆ ಅಂತಂದರೆ ಒಂಥರ ಖಾರವಾಗಿ ಮಾತಾಡೋ ಅಂಥದ್ದು, ಒಂಥರ ರ್ಯಾಶಾಗಿ ಮಾತಾಡೋ ಅಂಥದ್ದು, ಸುಮ್ಮನೆ ಏನು ತಪ್ಪಿಲ್ಲದೆ ಇದ್ದರೂ ಕೂಗಾಡೋ ಅಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರ್ತೀರ ನೀವು ತುಲಾರಾಶಿಯವರು. ನೀವು ಆದಷ್ಟು ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊತಾ ಬರಬೇಕು. ನೀವು ನಿಮ್ಮ ಬಗ್ಗೆ ಕಂಟ್ರೋಲ್ ಮಾಡಬೇಕು, ಮಾತಿನಲ್ಲಿ ಕಂಟ್ರೋಲ್ ಮಾಡ್ತಾ ಬರಬೇಕಾಗತ್ತೆ. ಯಾಕೆಂದರೆ 2ನೇ ಮನೆ ಅಧಿಪತಿನ ಅವನೇ ಆಗಿರ್ತಾನೆ. ಯಾವಾಗ ನಿಮಗೆ ಶನಿ ಜೊತೆ ಸೇರಿರ್ತಾನೋ ಬೇಡದೇನೋ ಮಾತುಗಳು ಜಾಸ್ತಿ ಆಡ್ತಾ ಇರ್ತೀರ, ಸುಮ್ಮನೆ ಟೈಮನ್ನ ವೇಸ್ಟ್ ಮಾಡ್ತಾ ಇರ್ತೀರ. ಮಾಡಬೇಕಾಗಿರೋ ಕೆಲಸನ ಬಿಟ್ಟು ಬೇಡದಿರೋ ಕೆಲಸಗಳನ್ನ ಮಾಡ್ತಾ ಇರ್ತೀರ. ಈ ಕಡೆ ನಿಮಗೆ 12ನೇ ಮನೆ ಅಧಿಪತಿ ಬುಧಗ್ರಹ ಬಂದು, ಮತ್ತು ನಿಮ್ಮ 9ನೇ ಮನೆ ಅಧಿಪತಿ ಬುಧಗ್ರಹ ಬಂದು ನಿಮಗೆ 7ನೇ ಮನೆಯಲ್ಲಿ ಕೂತಿರ್ತಾನೆ. ಆದರೆ 15ನೇ ತಾರೀಕು 13ನೇ ತಾರೀಕು ಆದಮೇಲೆ ಕುಜಗ್ರಹ ಚೇಂಜ್ ಆಗ್ತಾನೆ. ಕುಜಗ್ರಹ ಚೇಂಜ್ ಆದಾಗ ಸ್ವಲ್ಪ ಮಟ್ಟಕ್ಕೆ ಪರವಾಗಿಲ್ಲ. ಮತ್ತು ರವಿ ಬುಧ ಬಂದು ನಿಮಗೆ 8ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಶುಕ್ರ ಗ್ರಹ ಬಂದು 15ನೇ ತಾರೀಕು 9ನೇ ಮನೆಗೆ ಹೋಗ್ತಾನೆ. ಆದರೆ ರವಿ ಮತ್ತು ಬುಧ 12ನೇವನು ಬಂದು 8ನೇ ಮನೆಗೆ ಕೂತ್ಕೊಂಡಾಗ ಏನಪ್ಪ ಆಗುತ್ತೆ ಅಂದರೆ ರಾಶಿಯಾಧಿಪತಿ ಚೇಂಜ್ ಆಗ್ತಾನೆ. ಆದರೆ 12ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ 11ನೇವನು ರವಿ ಗ್ರಹ ಆಗಿ ನಿಮ್ಗೆ 8ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ನಿಮಗೆ ಏನಂದರೆ ಸುಸ್ತು ಜಾಸ್ತಿ, ಆಯಾಸ ಆಗುವಂಥದ್ದು, ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋವಂಥದ್ದು, ಒಂಥರ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಏನೂ ಇರೋಲ್ಲ. ಆದರೂ ನಿಮಗೆ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇರೋದಿಲ್ಲ, ಯಾವುದ್ರ ಮೇಲೂ ಆಸಕ್ತಿ ಇರೋಲ್ಲ. ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಒಂದೇನೇ ಯಾವುದರಲ್ಲೂ ನಿಮಗೆ ಆಸಕ್ತಿ ಅನ್ನೋವಂಥದ್ದೇ ಇರೋಲ್ಲ ನಿಮಗೆ. ಒಂಥರ ಹೆಂಗೆ ಅಂತಂದರೆ ಈ ತಿಂಗಳು ಪೂರ್ತಿ ಸ್ವಲ್ಪ ನಿಮ್ಗೆ ಹೀಗೆ ಇರುತ್ತೆ. ಆದಷ್ಟು ನೀವು ಹೆಲ್ತ್ ಬಗ್ಗೆ ಗಮನ ಕೊಡಬೇಕು. ಸೋಂಬೇರಿತನ ಆದಷ್ಟು ಕಮ್ಮಿ ಮಾಡಿ, ಏನು ಇವತ್ತಿನ ಕೆಲಸ ಇರುತ್ತೋ ಆದಷ್ಟು ಇವತ್ತಿನ ಕೆಲಸನ ಇವಾಗಲೇ ಮುಗಿಸೋದು ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ನೀವು ತುಲಾರಾಶಿಯವರು ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಹೆಸರು ಕಾಳನ್ನ ಯಥೇಚ್ಛವಾಗಿ ಹೆಸರು ಕಾಳನ್ನ ತೊಗೊಂಡೋಗಿ ವಿಷ್ಣುವಿನ ದೇವಸ್ಥಾನದಲ್ಲಿ ಕೊಟ್ಟು ದಾನ ಮಾಡ್ತಾ ಬನ್ನಿ. ಇಲ್ಲ ಯಾರಿಗಾದ್ರೂ ಬಡವ್ರಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಅಂಥವ್ರಿಗೆ ಹೆಸರು ಕಾಳು ಮತ್ತು ಗೋಧಿ ಅಥವಾ ಗೋಧಿ ಹಿಟ್ಟು ತೊಗೊಂಡೋಗಿ ದಾನ ಮಾಡ್ತಾ ಬಂದರೆ ನಿಮಗೆ ಆದಷ್ಟು ಇದರಲ್ಲಿ ಇರೋ ಅಂಥದ್ದು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಒಂದು ತುಲಾರಾಶಿಯವರ ಮಾಸ ಭವಿಷ್ಯ.